ಇರಾನ್ ವಿರುದ್ಧ ಸಿಡಿದೆದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಜಲಸಂಧಿಗೆ ಅಮೆರಿಕದಿಂದಲೂ ಕೂಡ ದಿಗ್ಬಂಧನ. ಇರಾನ್ ವಿರುದ್ಧ ಸಿಡಿದೆದ್ದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹಾರ್ಮುಜ್ ಜಲಸಂಧಿಗೆ ಅಮೆರಿಕದಿಂದಲೂ ಕೂಡ ದಿಗ್ಬಂಧನವನ್ನು ವಿಧಿಸಲಾಗಿದೆ. ನಿನ್ನೆ ರಾತ್ರಿ 7:30ರಿಂದಲೇ ಜಲಸಂಧಿಗೆ ಟ್ರಂಪ್ ಬೇಲಿ. ಅಮೆರಿಕ ದಿಗ್ಬಂಧನದ ಬಳಿಕ 2 ಹಡಗುಗಳು ವಾಪಸ್. ಹಾರ್ಮುಜ್ನಿಂದ ಹಡಗುಗಳು ಹೋಗದಂತೆ ತಡೆಯನ್ನ ವಿಧಿಸಲಾಗಿದೆ. ಇರಾನ್ ವಿರುದ್ಧ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಸಿದ್ಧರಿದ್ದಾರೆ. ಇನ್ನು ಹಾರ್ಮುಜ್ ಜಲಸಂಧಿಗೆ ಈಗ ಅಮೆರಿಕದಿಂದಲೂ ಕೂಡ ದಿಗ್ಬಂಧನವನ್ನ ವಿಧಿಸಲಾಗಿದೆ. ಇನ್ನು ಅಮೆರಿಕ ಅಧ್ಯಕ್ಷ ಮೊನ್ನೆಯೂ ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಈಗ ಕೇವಲ ಇರಾನ್ ಅವರು ಮಾತ್ರ ಒಂದು ಹಾರ್ಮುಜ್ ಜಲಸಂಧಿಯನ್ನ ದಿಗ್ಬಂಧನ ಮಾಡೋದಾಗಿರಬಹುದು ಅಥವಾ ಅಲ್ಲಿ ಹೋಗುವಂತಹ ಹಾದಿಯನ್ನ ಬ್ಲಾಕ್ ಮಾಡೋದು ಮಾತ್ರ ಸಾಧ್ಯ ಇಲ್ಲ, ನಾವು ಕೂಡ ಆ ಒಂದು ಹಾರ್ಮುಜ್ ಜಲಸಂಧಿಗೆ ಯಾವುದೇ ರೀತಿಯ ಹಡಗನ್ನ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಈಗ ನಿನ್ನೆ ರಾತ್ರಿ 7:30ರಿಂದಲೇ ಜಲಸಂಧಿಗೆ ಟ್ರಂಪ್ ಬೇಲಿ ಕೂಡ ಹಾಕಿದ್ದಾರೆ. ಅಂದ್ರೆ ಬೇಲಿ ಅಂದ್ರೆ ಒಂದು ದಿಗ್ಬಂಧನವನ್ನ ವಿಧಿಸಿದ್ದಾರೆ. ಯಾವುದೇ ಹಡಗುಗಳು ಕೂಡ ಹೋಗ್ಲಿಕ್ಕೂ ಸಾಧ್ಯ ಆಗುದಿಲ್ಲ, ಬರ್ಲಿಕ್ಕೂ ಕೂಡ ಸಾಧ್ಯ ಆಗುದಿಲ್ಲ. ಇನ್ನು ಹಾರ್ಮುಜ್ನಿಂದ ಹಡಗುಗಳು ಹೋಗದಂತೆ ತಡೆಯನ್ನ ವಿಧಿಸಲಾಗಿದೆ. ಇರಾನ್ ವಿರುದ್ಧ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಈಗ ಸದ್ಯಕ್ಕೆ ಸಿಡಿದೆದ್ದಿದ್ದಾರೆ. ಒಟ್ಟಿನಲ್ಲಿ ಒಂದು ಕೊಲ್ಲಿ ರಾಷ್ಟ್ರಗಳ ಯುದ್ಧ ಇನ್ನೂ ಕೂಡ ತೀವ್ರ ಸ್ವರೂಪವನ್ನ ಪಡ್ಕೊಳ್ಳುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಮುಖ್ಯವಾಗಿ ಈ ಒಂದು ಹಾರ್ಮುಜ್ ಜಲಸಂಧಿಯಿಂದಲೇ ಅಮೆರಿಕ ಮತ್ತೆ ಇರಾನ್ ನಡುವಿನ ಈ ಒಂದು ಯುದ್ಧದ ಪರಿಸ್ಥಿತಿ ಇನ್ನೂ ಕೂಡ ತೀವ್ರ ಸ್ವರೂಪವನ್ನ ಪಡ್ಕೊಳ್ಳುತ್ತೆ. ಉದ್ವಿಗ್ನ ವಾತಾವರಣ ಆಲ್ರೆಡಿ ನಿರ್ಮಾಣ ಆಗಿದೆ, ಮತ್ತಷ್ಟು ತೀವ್ರ ಸ್ವರೂಪ ಸೃಷ್ಟಿಯಾಗುತ್ತೆ. ಯಾಕೆಂತಂದ್ರೆ ಈಗ ಈ ಒಂದು ಹಾರ್ಮುಜ್ ಜಲಸಂಧಿ ನಮ್ಮ ನಿಯಂತ್ರಣದಲ್ಲಿರಬೇಕು, ನಮ್ಮ ಹಿಡಿತದಲ್ಲಿರಬೇಕು ಅಂತ ಅಮೆರಿಕ ಮತ್ತೆ ಇರಾನ್ ಇಬ್ಬರೂ ಕೂಡ ವಾರ್ ಅನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ 3-4 ಸುತ್ತಿನ ಮಾತುಕತೆ ಆದ್ರೂ ಕೂಡ ಈ ಒಂದು ಸಮಸ್ಯೆ ಬಗೆಹರಿದಿಲ್ಲ. ಹಾರ್ಮುಜ್ ದಿಗ್ಬಂಧನ ಅಕ್ರಮ ಎಂದ ಇರಾನ್, ಅಮೆರಿಕ ದಾಳಿ ಕಾನೂನು ಉಲ್ಲಂಘನೆ ಅಂತ ಕಿಡಿಕಾರಿದ್ದಾರೆ. ತಕ್ಷಣವೇ ನಮಗೆ ಯುದ್ಧ ಪರಿಹಾರ ನೀಡಬೇಕು ಅಂತ ಇರಾನ್ ಹೇಳಿದೆ. ಬಹ್ರೇನ್, ಸೌದಿ ಅರೇಬಿಯಾ, ಕತಾರ್, UAEಗೆ ಸೂಚನೆ ಕೊಟ್ಟಿದೆ. ಹಾರ್ಮುಜ್ ದಿಗ್ಬಂಧನ ಏನ್ ಮಾಡಿದೆ ಅಮೆರಿಕ, ಅದು ಅಕ್ರಮ ಅಂತ ಇರಾನ್ ವಾದ ಮಾಡ್ತಾ ಇದೆ. ಅಮೆರಿಕ ದಾಳಿ ಕಾನೂನು ಉಲ್ಲಂಘನೆ ಮಾಡಿದೆ, ಅಮೆರಿಕ ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ, ಏನೆಲ್ಲ ಈ ಒಂದು ಯುದ್ಧ ವಿರಾಮವನ್ನ ಘೋಷಣೆ ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಕೆಲವೊಂದಿಷ್ಟು ಷರತ್ತುಗಳನ್ನ ವಿಧಿಸಲಾಗಿತ್ತು ಅದೆಲ್ಲವನ್ನು ಕೂಡ ಉಲ್ಲಂಘನೆ ಮಾಡಿದೆ ಅಂತ ಈಗ ಇರಾನ್ ಅವರು ಕಿಡಿಕಾರ್ತಾ ಇದ್ದಾರೆ. ತಕ್ಷಣವೇ ನಮಗೆ ಈ ಒಂದು ಯುದ್ಧದ ಪರಿಹಾರವನ್ನು ಕೂಡ ಕೊಡಬೇಕು ಅಂತ ಕೂಡ ಇರಾನ್ ಈಗ ಬೇಡಿಕೆಯನ್ನ ಇಟ್ಟಿದೆ. ಜೊತೆಗೆ ಬಹ್ರೇನ್ ಆಗಿರಬಹುದು, ಸೌದಿ ಅರೇಬಿಯಾ ಆಗಿರಬಹುದು, ಜೊತೆಗೆ ಕತಾರ್, UAEಗೂ ಕೂಡ ಸೂಚನೆಯನ್ನ ಕೊಟ್ಟಿದೆ. ಇರಾನ್ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆಗೆ ಸಿದ್ಧ. ಇರಾನ್ ಜೊತೆ ಮಾತುಕತೆಗೆ ಸಜ್ಜಾಗಿರುವಂತಹ ಅಮೆರಿಕದ ಅಧಿಕಾರದ ವಲಯದಲ್ಲಿ ಚರ್ಚೆ ಶುರುವಾಗಿದೆ. ಟರ್ಕಿ ಮಧ್ಯಸ್ಥಿಕೆಯಲ್ಲಿ 2ನೇ ಸುತ್ತಿನ ಮಾತುಕತೆಗೆ ಚಿಂತನೆ. ಇರಾನ್ ಜೊತೆ ಮತ್ತೊಂದು ಸುತ್ತಿನ ಮಾತುಕತೆಗೆ ಈಗ ಅಮೆರಿಕ ಸಿದ್ಧ ಆಗಿದೆ. ಇರಾನ್ ಜೊತೆ ಮಾತುಕತೆಗೆ ಸಜ್ಜಾಗಿದೆ. ಅಮೆರಿಕದ ಅಧಿಕಾರಿಗಳ ವಲಯದಲ್ಲಿ ಚರ್ಚೆ ಕೂಡ ಶುರುವಾಗಿದೆ. ಇನ್ನು ಟರ್ಕಿ ಮಧ್ಯಸ್ಥಿಕೆಯಲ್ಲಿ 2ನೇ ಸುತ್ತಿನ ಮಾತುಕತೆಗೆ ಚಿಂತನೆ ಕೂಡ ಮಾಡಲಾಗಿದೆ. ಇದಕ್ಕೂ ಮೊದಲು ಇಸ್ಲಾಮಾಬಾದ್ನಲ್ಲೂ ಕೂಡ ಇರಾನ್ ಮತ್ತೆ ಅಮೆರಿಕ ನಡುವೆ ಸಂಧಾನ ಮಾತುಕತೆಯನ್ನು ಕೂಡ ಮಾಡಲಾಗಿತ್ತು, ಆದರೆ ಕಂಪ್ಲೀಟ್ ವಿಫಲ ಆಗಿತ್ತು. ಸುಮಾರು ಒಂದು 3-4 ಸುತ್ತಿನ ಮಾತುಕತೆಯನ್ನ ಮಾಡಲಾಗಿತ್ತು. 21 ಗಂಟೆಗಳ ಕಾಲ ಮಾತುಕತೆಯನ್ನು ನಡೆಸಲಾಗಿದ್ರು ಕೂಡ ಆ ಒಂದು ಮಾತುಕತೆ ವಿಫಲ ಆಗಿತ್ತು. ಹಾರ್ಮುಜ್ ಜಲಸಂಧಿ ಬದ ಭಾರತಕ್ಕೂ ಕೂಡ ಈಗ ಭೀತಿ ಎದುರಾಗಿದೆ. ಅಗತ್ಯ ವಸ್ತುಗಳ ರಫ್ತು ಆಮದಿನ ಮೇಲೆ ಹೊಡೆತ ಬೀಳುತ್ತೆ. ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ದರ ಕೂಡ ಏರಿಕೆ ಆಗುತ್ತೆ. ಇನ್ನು ಹಾರ್ಮುಜ್ ಓಪನ್ ಆಗುವ ತನಕ ತೈಲ ಬೆಲೆಗೆ ಏರಿಕೆ ಆಗುವ ಸಾಧ್ಯತೆಗಳಿದ್ದಾವೆ. ಯಾಕೆಂತಂದ್ರೆ ಈಗ ಹಾರ್ಮುಜ್ ಜಲಸಂಧಿಯ ಮುಖಾಂತರವೇ ಒಂದು ತೈಲವನ್ನ ಆಮದು ಮಾಡ್ಕೊಳ್ಬೇಕಾಗುತ್ತೆ, ರಫ್ತು ಕಾರ್ಯಗಳನ್ನ ಮಾಡಬೇಕಾಗುತ್ತೆ. ಆ ಒಂದು ಹಾರ್ಮುಜ್ ಜಲಸಂಧಿ ಏನಾದ್ರೂ ಬಂದಾದ್ರೆ ಭಾರತದ ಮೇಲೂ ಕೂಡ ದೊಡ್ಡ ಪರಿಣಾಮವನ್ನು ಬೀರುತ್ತೆ. ಕೇವಲ ಇರಾನ್, ಅಮೆರಿಕ, ಇಸ್ರೇಲ್ ಮೇಲೆ ಮಾತ್ರ ಈ ಒಂದು ಯುದ್ಧದ ಪರಿಣಾಮ ಬೀರೋದಿಲ್ಲ, ಜೊತೆಗೆ ನಮ್ಮ ಭಾರತ ದೇಶದ ಮೇಲೂ ಕೂಡ ಈ ಒಂದು ಯುದ್ಧದ ಎಫೆಕ್ಟ್ ತಟ್ಟುತ್ತೆ. ಈಗ ಆಲ್ರೆಡಿ ಗಮನಿಸ್ತಾ ಇದ್ದಾರೆ ಯಾವ ರೀತಿ ಯುದ್ಧದ ಎಫೆಕ್ಟ್ ತಟ್ಟಿದೆ ಅಂತ. ಆಲ್ರೆಡಿ ಪೆಟ್ರೋಲ್ ರೇಟು ಜಾಸ್ತಿ ಆಗಿದೆ, ಡೀಸೆಲ್ ರೇಟ್ ಜಾಸ್ತಿ ಆಗಿದೆ, LPG ಸಿಲಿಂಡರ್ ಬೆಲೆಯೂ ಕೂಡ ಜಾಸ್ತಿ ಆಗಿದೆ. ಆಟೋದವರು ಪರದಾಡ್ತಾ ಇದ್ದಾರೆ. ಮೊದಲು ಕೊಟ್ಟಿದ್ದ ಒಂದು ಏನು LPG ಪರ್ಚೇಸ್ ಮಾಡ್ತಾ ಇದ್ರು, ಆದ್ರೆ ಈಗ ಎಕ್ಸ್ಟ್ರಾ ಕೊಡಬೇಕಾಗಿದ್ದಂತಹ ದುಸ್ಥಿತಿ ಬಂದೊದಗಿದೆ. ಭಾರತದ ಹಡಗುಗಳಿಗೆ ಹಾರ್ಮುಜ್ ಟೋಲ್ ಇಲ್ಲ. ಭಾರತದ ಇರಾನ್ ರಾಯಭಾರಿ ಮೊಹಮ್ಮದ್ ಫತಾಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಟೋಲ್ ಸುಂಕ ವಿಧಿಸ್ತಾ ಇಲ್ಲ. ಭಾರತೀಯ ತೈಲ ಟ್ಯಾಂಕರ್ ಹಡಗು ಮುಕ್ತವಾಗಿ ಸಂಚಾರ. ಇನ್ನು ಇದುವರೆಗೂ ಭಾರತಕ್ಕೆ ಯಾವುದೇ ಶುಲ್ಕವನ್ನ ವಿಧಿಸ್ತಾ ಇಲ್ಲ. ಭಾರತೀಯ ತೈಲ ಟ್ಯಾಂಕರ್ ಹಡಗು ಮುಕ್ತವಾಗಿ ಸಂಚಾರ ಮಾಡುತ್ತೆ.
ಭಾರತದ ಹಡಗುಗಳು ಸುರಕ್ಷತೆಗೆ ಇರಾನ್ ಮೊದಲ ಆದ್ಯತೆ. ಟ್ರಂಪ್ ಮಾಡಿದ ಆರೋಪವನ್ನ ಈಗ ಇರಾನ್ ತಳ್ಳಹಾಕಿದೆ. ಇನ್ನು ಭಾರತಕ್ಕೆ ಈಗ ಮುಖ್ಯವಾಗಿ ಅಂದ್ರೆ ಟೋಲ್ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಭಾರತದ ಇರಾನ್ ರಾಯಭಾರಿ ಮೊಹಮ್ಮದ್ ಫತಾಲಿ ಅವರು ಈ ಒಂದು ಸ್ಪಷ್ಟನೆಯನ್ನ ಹೊರಡಿಸಿದ್ದಾರೆ. ಇನ್ನು ಯಾವುದೇ ರೀತಿಯ ಟೋಲ್ ಸುಂಕವನ್ನ ವಿಧಿಸ್ತಾ ಇಲ್ಲ. ಭಾರತೀಯ ತೈಲ ಟ್ಯಾಂಕರ್ ಆಗಿರಬಹುದು, ಹಡಗು ಮುಕ್ತವಾಗಿ ಸಂಚಾರವನ್ನ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.